ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಐಸ್ ಕ್ರೀಮ್ ಜ್ಯೂಸ್ ಆಗ್ಬಿಟ್ಟಿದೆಲ್ಲ. ಚೆನ್ನಾಗಿದ್ಯಾ? ತಿನ್ನೋಡ್ಲ? ತಿನ್ಲ ಅಷ್ಟು ತಿನ್ಬಿಡ್ತೀನ. ಏನೋ ಮಾವ ಸೊಸೆ ಇಬ್ರು ಪುಟಿ ನಿನ್ನ ವಯಸ್ಸಿನ ಮಕ್ಕಳೆಲ್ಲ ಅಲ್ಲಿದ್ರೆ ಹೋಗಿ ಆಟ ಆಡ್ಕೋ. ಯಾವಾಗ್ಲೂ ಮಾವನ್ಗೆ ಅಂಟ್ಕೊಂಡೇ ಇದ್ರು ಹೆಂಗೆ ಆಟ ಆಡ್ಕೊಂಡಿರ್ಲಿ ಬಾಬಾ. ಸರಿ ತೊಗೊಂಡೋಗ್ಬಿಟ್ಟ. ಹುಷಾರು, ಚೆಲ್ಕೊಬೇಡ. ಏನ ಗೆಳೆಯ, ಸೊಸೆ ಬಂದ್ಮೇಲೆ ಕಾನ್ಸಂಟ್ರೇಷನ್ ಎಲ್ಲ ಅವಳ ಮೇಲೆ ಇದೆ. ಮತ್ತೆ ಇರ್ಲಿ, ಬೇಡ ಅಂತ ಹೇಳಲ್ಲ, ಆದ್ರೆ ಅಕ್ಕೆ ಮೇಲೆ ಸ್ವಲ್ಪ ಫೋಕಸ್ ಇರ್ಬೇಕಲ್ಲ. ಫ್ರೇಮಲ್ಲಿ ಯಾರಾದ್ರೂ ಇರ್ಲಪ್ಪ, ಆದ್ರೆ ಅಕ್ಕೆ ಮಾತ್ರ ಔಟ್ ಆಫ್ ಫೋಕಸ್ ಆಗಬಾರ್ದು. ನಿನ್ನ ಲೈಫಿನ ಸೆಂಟರ್ ಪಾಯಿಂಟ್ ಕಣವರು. ನೋಡ, ಈಗ ಸೂರ್ಯನ ಸುತ್ತ ಭೂಮಿ ಸುತ್ತ ಹಾಗೆ ಸೂರ್ಯ ಅತ್ತಿಗೆ, ನೀನು ಭೂಮಿ ಅಲ್ಲೇ ಸುತ್ತಾ ಇರ್ಬೇಕು. ತೆಗೆಲೆ ನನ್ನ ಮಗನೇ, ನಾವು ಚೆನ್ನಾಗೇ ಇದ್ದೀವಿ ನೋಡ. ನಾನು ಹೇಗೆ ಇದ್ರು ಹೇಗಿರ್ದೇ ಇದ್ರು ಅವರು ನನ್ನ ಅರ್ಥ ಮಾಡ್ಕೋತಾರೆ. ಶಿ ಇಸ್ ದ ಮೋಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಡೆಮೋಕ್ರೆಟಿಕ್ ವೈಫ್. ನನ್ನ ಮಗನೇ, ನೀನು ಏನೇನೋ ಹೇಳಿ ನಮ್ಮಿಬ್ರು ಮದುವೆ ತಂದಿಡ್ಬೇಡ. ನನ್ನ ಮಗನೇ, ನೀನು ಯಾವಾಗಲೂ ರೆಡಿ ಇರ್ತೀಯಲ್ವಾ ನಿಂಬೆಣ್ಣೆ ಇಟ್ಕೊಂಡು ಹಿಂಡಕ್ಕ? ಏನಂತೆ? ನಾನು ಹುಳಿ ಹಿಂಡವನ? ಹೌದು. ಏನೋ ಫ್ರೆಂಡ್ ಕರೆಕ್ಟ್ ಟೈಮಿಗೆ ಬಂದವ. ನೋಡ್ದ, ಗೆಳೆಯ ಚೆನ್ನಾಗಿರ್ಲಿ ಅಂತ ಎರಡು ಒಳ್ಳೆ ಮಾತು ಹೇಳ್ತಾ ಇದ್ದೀನಿ. ನಾನು ಹುಳಿ ಹಿಂಡವನಂತೆ ಕಣೆ ಸಂಸಾರದಲ್ಲಿ. ಜೇಬಲ್ಲಿ ಯಾವಾಗಲೂ ನಿಂಬೆ ಇಟ್ಕೊಂಡೆ ಹೇಳ್ತೀನಂತೆ. ಇಲ್ಲ ಕಣ, ತುಂಬಾ ಹರ್ಟ್ ಆಯ್ತು. ಏನು ಇಷ್ಟೊಂದು ಓವರ್ ಆ್ಯಕ್ಟಿಂಗ್ ಮಾಡ್ತೀಯಾ? ಏಯ್ ಇಲ್ಲ ಕಣ, ಯಾಕೋ ಜಾಸ್ತಿ ಆಯ್ತು ನಿಂದು. ಕಟ್ಕಣ, ನನ್ನ ಫ್ರೆಂಡ್ಶಿಪ್ ಇವತ್ತಿಗೆ ಕಟ್ಟು. ಇನ್ನು ನನ್ನ ದ್ವೇಷ ಏನು ಅಂತ ನೋಡ್ತಾ ಇವನು. ನನಗೂ ಸ್ವಲ್ಪ ಇದಿದೆ. ಸ್ವಾಭಿಮಾನ ಹೇಳ್ಕೊಡಮ್ಮ. ಸ್ವಾಭಿಮಾನ ಇವ್ನು ಹೇಳಿದ್ ನಾನು ಯಾಕೆ ಹೇಳಿ? ಸೆಲ್ಫ್ ರೆಸ್ಪೆಕ್ಟ್ ಇದೆ ಕಣ. ನಿಮ್ಗೊಂದು ಕ್ಷಣನೂ ಇಲ್ಲರಲ್ಲ ನಾನು. ನಾಚಿಕೆ ಆಗಲ್ವ ನಿನಗೆ? ಒಂದು ಕ್ಷಣ ಇಲ್ಲಿರ ಅಂತ ಅವಾಗ ನಿದ್ದೆಲ್ಲ ಕೂತಿದ್ಯಾ? ಒಂದು ಇಂಚು ಅಲ್ಲಾಡಿಲ್ವಲ್ಲ? ಏಯ್ ನನ್ನ ಮಗನೇ, ನೀನೇನು ನಿನ್ನ ಓವರ್ ಆ್ಯಕ್ಟಿಂಗ್ ಏನು ಅಂತ ಡಾರ್ಲಿಂಗ್ ಚೆನ್ನಾಗಿ ಗೊತ್ತು ನೋಡ. ಒಂದು ವೇಳೆ ನೀನು ಎಲೆಕ್ಷನ್ಗೆ ನಿಂತ್ಕೊಂಡ್ರೆ ಅವಳು ಓಟೇ ನಿನಗೆ ಬೀಳಲ್ಲ. ಹೇಳು. ಏಯ್ ನನಗೆ ಓಟ್ ಹಾಕೋದವಳು. ಹೇಳೆ. ನೀನು ಎಲೆಕ್ಷನ್ ಅಂತ ಡೈವರ್ಟ್ ಮಾಡ್ತಾ ಇದ್ಯಾ? ನೀನು ಏನೋ ಮಾಡಿದ್ರೆ ನಾನು ಡೈವರ್ಟ್ ಆಗಲ್ಲ ಕಣ. ಏಯ್ ನೋಡ, ನಾನು ಅಂದ್ರೆ ಸೆಲ್ಫ್ ರೆಸ್ಪೆಕ್ಟ್ ಅಂದ್ರೆ ನಾನು ಕಣ. ಏನು ಅನ್ಕೊಂಡಿದ್ಯಾ? ನಾನು ಇರಲ್ಲ, ನಾನು ಓದ್ತೀನಿ ಕಣ. ಏನ್ ನೋಡ್ತಾ ಇದ್ಯಾ? ನನಗೆ ಎಲ್ಲಿಗೆ? ಮನೆಗೆ. ನಾನ್ ಬರಲ್ಲ. ಏಯ್ ಅವಳು ಬರಲ್ಲ ಅಂತ ಹೇಳ್ತಾರೆ. ಹೋಗು, ಎಲ್ಲ ಒಂದೇ ಟೀಮ್. ಹೌದು. ಇರೋ ಚೆನ್ನಾಗಿ ಆಯ್ತು, ಹೋಗು. ಏನು ಡ್ರಾಮಾ ಮಾಡ್ತಾನಮ್ಮ ಇವನು? ನೋಡು, ಈಗ ಒಂದು ಸೆಕೆಂಡಲ್ಲಿ ನಿಂತ್ಕೊಂಡು ಡವ್ ಮಾಡಿ ಮತ್ತೆ ವಾಪಸ್ ಬರ್ತಾನೆ. ನೋಡು, ಅದನ್ನೇ ಮಾಡೋದು. ನೋಡು ಬಂದ ಗೆಳೆಯ. ಹಾ, ಯಾರು ಬರ್ತಾ ಇದ್ದಾರೆ? ಯಾರು? ನೋಡು. ಗೆಳೆಯ, ಇವನೇನು ಇಲ್ಲಿಗೆ ಬಂದಿದ್ದಾನೆ? ಗೊತ್ತಿಲ್ಲ ಕಣ. ಸರ್, ಇವಾಗ ಬಂದ್ರಾ? ಬನ್ನಿ. ಹೇಯ್, ನೀನು ಇರಬೇಕಾಗಿರೋದು ಇಲ್ಲಲ್ಲ, ಇಲ್ಲಿ ಬಾ. ವೆರಿ ಗುಡ್. ಸರ್, ಒಂದು ನಿಮಿಷ. ಅಪ್ಪ, ಅಮ್ಮ. ಏನಪ್ಪ? ನಾನು ಯಾವಾಗಲೂ ಹೇಳ್ತಿರ್ತೀನಲ್ಲ, ರಾಜೇಂದ್ರ ಭೂಪತಿ ಸರ್ ಅಂತ, ಇವರೇನೆ. ನಮಸ್ಕಾರ. ನಮಸ್ಕಾರ ಸರ್, ನೀವು ಬಂದಿದ್ದು ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು ಅಮ್ಮ. ಸರ್ ಬನ್ನಿ.
ಸರ್ ಇವರು ಗೊತ್ತು ಬಿಡಪ್ಪ, ತುಂಬಾ ಹಳೆಯ ಪರಿಚಯ. ಗೊತ್ತಾ? ಹೇಗೆ ಸರ್? ಬಿಸ್ನೆಸ್ ವಿಚಾರವಾಗಿ ಆಗಾಗ ಭೇಟಿ ಆಗ್ತಾ ಇರ್ತೀವಿ ಅಲ್ವಾ ಗೌತಮ್ ದಿವಾನ್? ಹೋ ಹೌದಾ? ನನಗೆ ಈ ವಿಷಯ ಗೊತ್ತೇ ಇರಲಿಲ್ಲ. ಹಲೋ, ಸರ್ ಬನ್ನಿ. ಗೆಳೆಯ, ಜೀವನ್ಗೂ ಇವನಿಗೂ ಏನೋ ಸಂಬಂಧ? ಇಷ್ಟೊಂದು ಕ್ಲೋಸ್ ಆಗಿದ್ದಾರೆ. ಇವನು ನಮ್ಮನ್ನು ಸುಮ್ಮನೆ ಬಿಡಲ್ಲ ಕಣೋ. ನಮ್ಮ ಕಾಲು ಬುಡದಲ್ಲೇ ವೈರಿಂಗ್ ಮಾಡ್ತಾನೆ ಇರ್ತಾನೆ. ನನಗೆ ಯಾಕೋ ಬೇರೆ ಸ್ಮೆಲ್ಲೇ ಬರ್ತಾ ಇದೆ ಕಣೋ. ಯಾವುದಕ್ಕೂ ನಾವು ಸ್ವಲ್ಪ ಅಲರ್ಟ್ ಆಗಿರಬೇಕು. ಏನು ಮಾತಾಡ್ಬಿಟ್ಟು ಸುಮ್ಮನೆ ಇದ್ಬಿಡು, ಆಮೇಲೆ ನೋಡೋಣ. ಎಷ್ಟು ಬೈ, ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು ಸೊ ಮಚ್ ಸರ್. ಓಕೆ ಬಿಡು, ನಾನು ನೋಡ್ತೇನೆ. ಸರ್ ಇವಾಗ ತಾನೇ ಬಂದ್ರಿ, ಈಗಲೇ ಹೊರಡ್ತೀರಾ? ತುಂಬ ಮುಖ್ಯವಾದ ಕೆಲಸ ಇದೆ, ನಾನು ಅರ್ಜೆಂಟ್ ಹೋಗ್ಲೇಬೇಕು. ಸರ್ ಒಂದು ನಿಮಿಷ ಬನ್ನಿ ಸರ್, ಕೂತ್ಕೊಳ್ಳಿ. ಸರ್ ಒಂದು ನಿಮಿಷ ಬಂದೆ. ಓಕೆ. ಇವೆಲ್ಲ ಯಾಕೆ? ಸರ್ ಇದು ನನ್ನ ಖುಷಿಗೆ. ನೀವು ಬೇಕಾದರೆ ಟೋಕನ್ ಆಫ್ ಗ್ರಾಟಿಟ್ಯೂಡ್, ರೆಸ್ಪೆಕ್ಟ್ ಅನ್ಕೋಬಹುದು. ಥ್ಯಾಂಕ್ ಯು. ಓ, ಇಷ್ಟೊಂದು ದೊಡ್ಡ ಹಾರ. ಥ್ಯಾಂಕ್ ಯು. ಸರ್ ಆಶೀರ್ವಾದ ಮಾಡಿ. ನೂರು ಕಾಲ ಚೆನ್ನಾಗಿ ಬಾಳು. ಸರಿಪ್ಪ, ನಾನು ಬರ್ತೀನಿ. ಸರ್ ಇನ್ನೊಂದು ಸ್ವಲ್ಪ ಹೊತ್ತು ಇದ್ದಿದ್ರೆ ಪೂಜೆ ಮುಗಿಸಿ ಊಟ ಮಾಡ್ಕೊಂಡು ಹೋಗ್ಬೋದಿತ್ತು. ನೋಡು, ನನಗೆ ಇಮಿಡಿಯೇಟ್ ಕೆಲಸ ಐತೆ. ಇನ್ನೊಂದ್ಸಾರಿ ನಿಮ್ಮ ಮನೆಗೆ ಬರ್ತೀನಿ, ಊಟನೂ ಮಾಡ್ತೀನಿ, ಆಯ್ತಾ? ಖಂಡಿತ ಬರ್ಬೇಕು ಸರ್. ಎಸ್. ಸರ್ ನನ್ನ ವೈಫ್ನ ಪರಿಚಯ ಮಾಡಿಸ್ತೇನೆ. ಒಂದು ನಿಮಿಷ. ಮಹಿ, ಇರ್ಲಿ ಬಿಡು, ಇನ್ನೊಂದ್ಸಾರಿ ಬರ್ತೀನಲ್ಲ, ಆಗ ಭೇಟಿ ಮಾಡ್ತೀನಿ. ಬರಲಾ? ಓಕೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್ ಸರ್. ನಾನು ಬರ್ತೇನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.